ಬಾಡಿಗೆ ಕಟ್ಟಕ್ಕಾಗ್ದಲೇ ಇರೋರು ನನ್ನ ಬಗ್ಗೆ ಮಾತನಾಡ್ತಾರೆ. ಈ ರೀತಿಯಾಗಿ ರಾಕಿಂಗ್ ಸ್ಟಾರ್ ಯಶ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಾಗಮಂಗಲದ ಬೈರಸಂದ್ರದಲ್ಲಿ ರೋಡ್ ಶೋ ವೇಳೆ ಮಾತನಾಡಿದ ನಿಖಿಲ್, ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯ ಹಿರಿಮಗನೋ ಕಿರಿಮಗನೋ ಗೊತ್ತಿಲ್ಲ, ಆದ್ರೆ ಬಾಡಿಗೆ ಕಟ್ಟದವರು ನನ್ನ ಯೋಗ್ಯತೆ ಬಗ್ಗೆ ಮಾತನಾಡ್ತಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಪ್ರಧಾನಮಂತ್ರಿ ಆದಾಗ ನಾವೆಲ್ಲಿದ್ವಲ್ಲ ಬಾಡಿಗೆ ಮನೆಯಲ್ಲಿ ಕತ್ತರಗುಪ್ಪೆಯಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದಂತವರು 5,000 ರೂಪಾಯಿಯಲ್ಲಿ ನನ್ನ ತಾಯಿ ಇವತ್ತು ಬಾಡಿಗೆ ಬರ್ತೀರಾ ಇವುಗಳೆಲ್ಲ ಮಾತಾಡ್ತಾರೆ. ಇವತ್ತು ಎಲ್ಲಿವರೆಗೂ ಮಾತಾಡ್ತಾರೆ. ತಮ್ಮಂತ ತಂದೆ ತಾಯಿಂದ ಒಂದು ಆಶೀರ್ವಾದ ಇದೆ. ನಿಮ್ಮ ಹೃದಯದಲ್ಲಿ ಇವತ್ತು ಕುಮಾರಣ್ಣನಿಗೆ ದೇವೇಗೌಡರಿಗೆ JDS ಪಕ್ಷಕ್ಕೆ ಸ್ಥಾನ ಕೊಟ್ಟಿದ್ದೀರಿ, ನನಗೂ ಕೂಡ ಸ್ಥಾನ ಕೊಡ್ತೀನಿ ಅಂತ ನಂಬಿ ಇವತ್ತು ಇಲ್ಲಿ ಬಂದಿದ್ದಾರೆ. ನಾನು ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಸುತ್ತಮುತ್ತ ಇರುವಂತಹ ನನ್ನ ಸ್ನೇಹಿತರು ಯಾರು ಶ್ರೀಮಂತರಲ್ಲ ಸ್ವಾಮಿ, ಎಲ್ಲ ಮಧ್ಯಮ ವರ್ಗದವರು, ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಟ್ಟು ನಾನು ತಲೆಬಾಗುವಂತವನು. ಪಾಪ ನನ್ನ ಯೋಗ್ಯತೆ ಬಗ್ಗೆ ಪ್ರಶ್ನೆ ಮಾಡಿದ್ರಲ್ಲ ಅವ್ರು ಯಾರೋ ಮಹಾನುಭಾವರು, ಅವ್ರ ಸುತ್ತಮುತ್ತ ಇಂದ ಇರುವಂತವ್ರು ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತಗಳು. ಪಾಪ ಶ್ರೀಮಂತರ ಆಗಬೇಕಾಗಿದೆ ಇವತ್ತು ಅವ್ರಿಗೆ. ಅವ್ರು ನನ್ನ ಯೋಗ್ಯತೆ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಇವತ್ತು ಇಲ್ಲಿ ತಮ್ಮಂತ ತಂದೆ ತಾಯಿಗಳ ಒಂದು ಆಶೀರ್ವಾದದಿಂದ ಈ ಬಾರಿ ನನ್ನನ್ನು ಗೆಲ್ಲಿಸ್ತೀರಿ ಅಂತ ಒಂದು ವಿಶ್ವಾಸ ನನಗಿದೆ, ನಂಬಿಕೆ ನನಗಿದೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ನನ್ನ ತಂದೆ ತಾಯಂದ್ರು ನೀವು ಯಾವುದೇ ರೀತಿ ನಿಮ್ಮ ಮನಸ್ಸಿಗೆ ಬೇಜಾರಾಗ್ತಾ ಇರೋ ರೀತಿಯಲ್ಲಿ, ನಿರಾಸೆ ಉಂಟಾಗ್ತಾ ಇರೋ ರೀತಿಯಲ್ಲಿ ಇವತ್ತಿನವರೆಗೂ ಕುಮಾರಣ್ಣ ಅವರು ದೇವೇಗೌಡರನ್ನ ಯಾತಕ್ಕಪ್ಪ ಗೆಲ್ಲಿಸ್ತೀವಿ ಅಂತ ಒಂದು ಕ್ಷಣ ನೀವು ನಿಮಗೆ ಬೇಜಾರು ಪಡಿಸ್ತಾ ಇರೋರಲ್ಲ. ನೀವು ಏನು ಇವತ್ತಿನವರೆಗೂ ಬೆಲ್ಲ ಸೂಚಿಸ್ತಾ ಬಂದಿದ್ದೀರಿ, ಅದೇ ರೀತಿ ನಾನು ಕೂಡ ಅತ್ಯಂತ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ನನ್ನ ಕೊನೆಯ ಉಸಿರಿನವರೆಗೂ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, JDS ನವರು ಇಷ್ಟು ದಿನ ಕೆಸರ ಚಾಟ ಮಾಡೋದು, ವಾಗ್ದಾಳಿ, ವಾಗ್ಬಾಣಗಳು ಈ ರೀತಿ ನಡೀತಾನೆ ಇತ್ತು. ಆದ್ರೆ ನಿಖಿಲ್ ಮಾತ್ರ ಸೈಲೆಂಟ್ ಆಗಿ ತಮ್ಮ ಪ್ರಚಾರವನ್ನ ತಾನು ಮಾಡ್ಕೊಂಡು ಹೋಗ್ತೀನಿ, ಯಾರ ಪರವಾಗ್ಲಿ ಅಂದ್ರೆ ಯಾರ ಪರವಾಗಾದ್ರೂ ಪ್ರಚಾರಕ್ಕೆ ಬರ್ಲಿ ಅಂತಿದ್ರು. ಆದ್ರೆ ಇಷ್ಟೊಂದು ಸಿಡ್ದು ಎದ್ದಿದ್ಯಾ ಯಾಕೆ ಇವತ್ತು ಅಂತ? ವಿದ್ಯಾ, ಇಲ್ಲಿ ಪದೇ ಪದೇ ಒಂದು ಪ್ರಶ್ನೆಯನ್ನ ನಿಖಿಲ್ಗೆ ಎದುರಾಳಿಗಳು ಕೇಳ್ತಾ ಇರ್ತಾರೆ. ಅವರು ರೈತರ ಬಗ್ಗೆ ಏನ್ ಮಾಡಿದ್ರು ಅಂತಕ್ಕಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಇವತ್ತು ನಿಖಿಲ್ ಖಡಕ್ ಆಗಿ ಉತ್ತರವನ್ನ ಕೊಡ್ತಾರೆ ಅಂತ ಹೇಳ್ಬೋದು. ಇದುವರೆಗೂ ಬಹಿರಂಗ ಪ್ರಚಾರದಲ್ಲಿ ಅವ್ರು ಯಾವತ್ತೂ ಕೂಡ ಯಶ್ ಬಗ್ಗೆ ಆಗ್ಲಿ ದರ್ಶನ್ ಬಗ್ಗೆ ಆಗ್ಲಿ ನೇರವಾಗಿ ಟೀಕೆಯನ್ನ ಮಾಡಿರೋದಿಲ್ಲ. ಇವತ್ತು ಅವರು ಸುಮಲತಾ ಅವರ ಹಿರಿಮಕ್ಳು ಕಿರಿಮಕ್ಳು ನನಗೆ ಗೊತ್ತಿಲ್ಲ, ಒಬ್ರಂತೂ ಮನೆ ಬಾಡಿಗೆನೆ ಕಟ್ಟಿಲ್ಲ ಅಂತವ್ರು ನಮ್ಮ ಯೋಗ್ಯತೆ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಾರೆ. ಅದ್ರಲ್ಲೂ ಅವ್ರ ಆಕ್ರೋಶವನ್ನ ಹೊರಹಾಕುವ ಮುಂಚೆ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಏನು, ನಮ್ಮ ತಾತ ದೇವೇಗೌಡರು ಮತ್ತೆ ತಂದೆ ಕುಮಾರಸ್ವಾಮಿ ಅವರ ಬಗ್ಗೆ ಹಗುರವಾಗಿ ಮಾತನಾಡ್ತಾರೆ. ಇಂಥವರ ಯೋಗ್ಯತೆ ಏನು, ನಮ್ಮ ಯೋಗ್ಯತೆ ಬಗ್ಗೆ ಮಾತನಾಡ್ತಕ್ಕಂಥವ್ರ ಇವರ ಯೋಗ್ಯತೆ ಏನು ಎಂದು ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಿರಂಗವಾಗಿಯೇ ಬಾಡಿಗೆ ಕಟ್ತಾ ಇರೋರು ನಮ್ಮ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿ ಆಕ್ರೋಶ ಹೊರಹಾಕ್ತಾರೆ. ವಿದ್ಯಾ, ಸಂತೋಷ್, ಈ ಒಂದು ವಾಗ್ದಾಳಿಗೆ ಅಥವಾ ಈ ಒಂದು ಟಾಂಟ್ಗೆ ಯಶ್ ಕಡೆಯಿಂದನೂ ಕೂಡ ಮತ್ತೆ ಸುಮಲತಾ ಅವ್ರ ಕಡೆಯಿಂದನೂ ಸರಿಯಾದ ರೆಸ್ಪಾನ್ಸ್ ಸಿಗಬಹುದು ಬಹುಶಃ ಮುಂದಿನ ದಿನಗಳಲ್ಲಿ ಅನ್ಸುತ್ತೆ. ಖಂಡಿತವಾಗ್ಲೂ ವಿದ್ಯಾ, ಏನಂದ್ರೆ ಇದುವರೆಗೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ವಾಕ್ ಸಮರ ನಡೀತಾನೆ ಇದೆ. ವಾದ ಪ್ರತಿವಾದ, ಏಟು ಎದುರಾಟು, ಚುನಾವಣೆಯ ಸಮಯದಲ್ಲಂತೂ ಇದು ತುಂಬಾ ಮುಖ್ಯವಾಗಿ ಕಾಣಿಸ್ಕೊಳ್ತಾ ಇದೆ ಅಂತಾನೆ ಹೇಳ್ಬೋದು. ಈಗ ಇವತ್ತು ಏನ್ ನಿಖಿಲ್ ಮಾತನಾಡಿದ್ದಾರೆ ಅದಕ್ಕೆ ಖಂಡಿತವಾಗ್ಲೂ ಅವರು ಪ್ರತಿಕ್ರಿಯೆ ನೀಡ್ತಕ್ಕಂಥ ಸಾಧ್ಯತೆ ಇದೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗೆ. ಪ್ರಧಾನಮಂತ್ರಿ ಆದಾಗ ನಾವೆಲ್ಲಿದ್ವಲ್ಲ ಬಾಡಿಗೆ ಮನೆಯಲ್ಲಿ ಕತ್ತರಗುಪ್ಪೆಯಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದಂತವರು 5,000 ರೂಪಾಯಿಯಲ್ಲಿ ನನ್ನ ತಾಯಿ ಇವತ್ತು ಬಾಡಿಗೆ ಬರ್ತೀರಾ ಇವುಗಳೆಲ್ಲ ಮಾತಾಡ್ತಾರೆ. ಇವತ್ತು ಎಲ್ಲಿವರೆಗೂ ಮಾತಾಡ್ತಾರೆ. ತಮ್ಮಂತ ತಂದೆ ತಾಯಿಂದ ಒಂದು ಆಶೀರ್ವಾದ ಇದೆ. ನಿಮ್ಮ ಹೃದಯದಲ್ಲಿ ಇವತ್ತು ಕುಮಾರಣ್ಣನಿಗೆ ದೇವೇಗೌಡರಿಗೆ JDS ಪಕ್ಷಕ್ಕೆ ಸ್ಥಾನ ಕೊಟ್ಟಿದ್ದೀರಿ, ನನಗೂ ಕೂಡ ಸ್ಥಾನ ಕೊಡ್ತೀನಿ ಅಂತ ನಂಬಿ ಇವತ್ತು ಇಲ್ಲಿ ಬಂದಿದ್ದಾರೆ. ನಾನು ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಸುತ್ತಮುತ್ತ ಇರುವಂತಹ ನನ್ನ ಸ್ನೇಹಿತರು ಯಾರು ಶ್ರೀಮಂತರಲ್ಲ ಸ್ವಾಮಿ, ಎಲ್ಲ ಮಧ್ಯಮ ವರ್ಗದವರು, ಪ್ರೀತಿ
ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ನನ್ನ ಕೊನೆ ಉಸಿರಿನವರೆಗೂ ತಮ್ಮ ಪರವಾಗಿ ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೀನಿ. ಲೋಕ ಸಮರದಲ್ಲಿ ಪ್ರಮುಖವಾಗಿ ಅದರಲ್ಲೂ ಕೂಡ ಮಂಡ್ಯದಲ್ಲಿ ಅಂದ್ರೆ ಮಾತಿಗೆ ಮಾತು ವಾಗ್ದಾಳಿಗಳು ಜಾಸ್ತಿನೇ ಆಗ್ತಾ ಇದೆ. ಇಷ್ಟು ದಿನ ಆದ್ರೂ ಅಂದ್ರೆ JDS ನವರು ಎಷ್ಟೇ ಕೆಸರೆರಚಾಟವನ್ನ ಮಾಡಿದ್ರು, ಅಂದ್ರೆ ಯಶ್ಮತೆ ಸುಮಲತಾ ಆಗಿರ್ಬೋದು, ದರ್ಶನ್ ಬಗ್ಗೆ ಎಷ್ಟೇ ಮಾತನಾಡಿದ್ರು ಕೂಡ ಆ ಕಡೆ ಪಾರ್ಟಿ ಸೈಲೆಂಟ್ ಆಗಿ ಹೋಗ್ತಿತ್ತು. ಆದ್ರೆ ಪ್ರಮುಖವಾಗಿ JDS ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಯಾರ ಪರವಾಗಾದ್ರೂ ಪ್ರಚಾರ ಮಾಡ್ಲಿ, ನನ್ನ ಪ್ರಚಾರವನ್ನ ಮಾಡ್ಕೊಂಡು ಹೋಗ್ತೀನಿ, ನನ್ನ ಪರವಾಗಿ ಯಾರ ಬಗ್ಗೆನೂ ಟೀಕೆ ಮಾಡುವಂತದ ಅವಶ್ಯಕತೆ ಇಲ್ಲ ಅನ್ನುವ ಮಾತನ್ನ ಬಹಳ ಪ್ರಬುದ್ಧತೆಯಿಂದ ಮಾತನಾಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲೋ ಒಂದ್ ಕಡೆ ತುಂಬಾನೇ ಕೋಪಕ್ಕೆ ಒಳಗಾಗಿದ್ರು. ಬಾಡಿಗೆ ಮನೆಯಲ್ಲಿದ್ದವರು ಬಾಡಿಗೆ ಕೊಡದೆ ಇಷ್ಟೊಂದು ಮಾತನಾಡ್ತಾರೆ ಅನ್ನೋ ಮಾತುಗಳನ್ನ ಯಶು ವಿರುದ್ಧ ಮಾತನಾಡಿದ್ದಾರೆ.